ಏಪ್ರಿಲ್ 14ರ ರಾತ್ರಿ ಆಲೂರು ದುದ್ದನಹಳ್ಳಿ ನಿವಾಸಿ ಅಮರ್ ಮತ್ತು ಆತನ ಸ್ನೇಹಿತ ಕೋಡಿಹಳ್ಳಿಯ ನಿವಾಸಿ ಕುಮಾರ್ ಎಂಬುವವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಸೊಣ್ಣಪ್ಪನಹಳ್ಳಿ ಗ್ರಾಮಕ್ಕೆ ಹೋಗುವ ವೇಳೆ ಕೋಳಿ ಫಾರ್ಮ್ ಬಳಿ 3 ಜನ ಅಪರಿಚಿತ ಆಸಾಮಿಗಳು ಅಮರ್ ಬೈಕ್ ತಡೆದು ನಿಲ್ಲಿಸಿದ್ದಾರೆ. ತಮ್ಮ ಬಳಿ ಇದ್ದ ಮಾರಕಾಸ್ತ್ರ ಲಾಂಗ್ ತೋರಿಸಿ ಹೆದರಿಸಿದ ದುಷ್ಕರ್ಮಿಗಳು ಅಮರ್ ಹಾಗೂ ಅನಿಲ್ ಕುಮಾರ್ ಬಳಿ ಇದ್ದ ಮೊಬೈಲ್ ಮತ್ತು ಹಣ ಕಸಿಯಲು ಯತ್ನಿಸಿದ್ದಾರೆ. ಈ ವೇಳೆ ಅಕ್ಕಪಕ್ಕ ಗ್ರಾಮದ ಸಾರ್ವಜನಿಕರು ದುಷ್ಕರ್ಮಿಗಳನ್ನ ಹಿಡಿದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬಂಧಿತ ಆರೋಪಿಗಳು 19 ವರ್ಷದ ಆಕಾಶ್, 18 ವರ್ಷದ ಪ್ರವೀಣ್, 22 ವರ್ಷದ ಹನುಮಂತ ಎಂದು ತಿಳಿದು ಬಂದಿದೆ. ಆರೋಪಿಗಳಿಂದ 4.2 ಲಕ್ಷ ಮೌಲ್ಯದ 20 ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಆರೋಪಿಗಳು ಮೂಲತಃ ಕಲಬುರಗಿ ಜಿಲ್ಲೆಯವರು ಎಂದು ಪೊಲೀಸರು ತಿಳಿಸಿದ್ದು, ಬೆಂಗಳೂರಿಗೆ ವಲಸೆ ಬಂದಿದ್ದ ಅವರು ಚಿಕ್ಕಜಾಲದಲ್ಲಿ ವಾಸವಾಗಿದ್ದರು. ಗಾರೆ ಕೆಲಸ ಮಾಡುತ್ತಿದ್ದ ಆರೋಪಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಕೂಡ ಇದ್ದಾನೆ. ಉತ್ತರ ಭಾರತದ ಕಾರ್ಮಿಕರನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಇವರು ಕಾರ್ಮಿಕರಿಗೆ ಸಂಬಳ ಆಗುವ ಸಮಯದಲ್ಲಿ ರಾತ್ರಿ ಹೊತ್ತು ಹೊಂಚು ಹಾಕಿ ಕಾಯುತ್ತಿದ್ದರು. ಮಧ್ಯರಾತ್ರಿ ಮಾರಕಾಸ್ತ್ರ ಹಿಡಿದು ಕಾರ್ಮಿಕರನ್ನ ಹೆದರಿಸುತ್ತಿದ್ದರು. ಅವರಿಂದ ಹಣ ಮತ್ತು ಮೊಬೈಲ್ ಸುಲಿಗೆ ಮಾಡಿ ಅದರಿಂದ ಬಂದ ಹಣದಿಂದ ಮೋಜು ಮಸ್ತಿ ಮಾಡುತ್ತಿದ್ದಾರೆಂಬ ಮಾಹಿತಿ ತಿಳಿದು ಬಂದಿದ್ದು, ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ತಂಡ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದಾರೆ. ನೋಡಿದ್ರೆ 19 ವರ್ಷ 20 ವರ್ಷ ಎಲ್ಲ ಹುಡುಗರು ಈ ಕೆಲವು ಕಡೆ ಪ್ರಕರಣ ದಾಖಲಾಗಿಲ್ಲ. ಏನಾಗಿದೆ, ಈಗ ನಾವು ಫೋನ್ಸು ಏನು ಸಿಕ್ಕಿದೆ ಅದನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕೊಟ್ಟಾಗ ಅಲ್ಲಿ ದಾಖಲಾಗೋ ಸಾಧ್ಯತೆ. ಇದು ಫಸ್ಟ್ ಟೈಮ್ ಸಿಕ್ಕಿದ್ದಾರೆ ಅವರು. ಮೊದಲು ಮಾಡ್ತಾಯಿದ್ರು ಅವರು, ಪದೇ ಪದೇ ಮಾಡಿದ್ದಾರೆ. ನಮಗೂ ಭಾಳಷ್ಟು ಕಂಪ್ಲೇಂಟ್ಸ್ ಬಂದಿತ್ತು. ಬಟ್ ಯಾರು ಇದನ್ನು ನೇರವಾಗಿ ಠಾಣೆಗೆ ಬಂದು ಲಿಖಿತ ದೂರು ಕೊಟ್ಟಿದ್ದಿಲ್ಲ. ಬಟ್ ಇವ್ರ ಮೇಲೆ ನಾವು ಮೊದಲನೇ ಸಲ ದಸ್ತಗಿರಿ ಮಾಡಿ ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಈ ಸ್ಟೂಡೆಂಟ್ ಒಬ್ಬ ಇದ್ದಾನೆ, ಆಕಾಶ್ ಅನ್ನೋನು 19 ವರ್ಷ ಅವನು. ಇನ್ನೊಬ್ಬ ಪ್ರವೀಣ್ ಅನ್ನೋನು ಸಹ ಗಾರೆ ಕೆಲಸ, ಹನುಮಂತ ಅನ್ನೋರು ಡ್ರೈವರ್ ಕೆಲಸ ಮಾಡ್ತಾಯಿದ್ದಾರೆ. ಇವರೆಲ್ಲ ಟೀಮ್ ಮಾಡ್ಕೊಂಡಿದ್ದಾರೆ. ಇವರು ಟೀಮ್ ಮಾಡಿಕೊಂಡು ಮಾಡ್ತಂದಂಥವ್ರು. ಚಿಕ್ಕಜಾಲ ಆಕಾಶು ಚಿಕ್ಕಜಾಲ ಇದ್ದಾನೆ. ಆಕಾಶು ಮತ್ತು ಪ್ರವೀಣ್ ಇಬ್ಬರು ಚಿಕ್ಕಜಾಲದವರು. ಹನುಮಂತ ಒಂದು ಮಾದನಾಯಕನಹಳ್ಳಿಯವರು. ಇವನು ಡ್ರೈವರ್ ಕೆಲಸ ಮಾಡ್ತಾರೆ. ಇವರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಸೇರಿಕೊಂಡು ಮಾಡಿದಂಥದ್ದು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.